ಬೆಳಗ್ಗೆ 8 ಗಂಟೆ ಸುಮಾರು ಹೋಗಿಲ್ಲ ಸರ್. ಹೋಗಿದ್ದಾಳೆ ಬಿಡು, ಬರ್ತಾಳೆ ಅನ್ಕೊಂಡು ಫೋನ್ ಮಾಡ್ರೆ ಸ್ವಿಚ್ ಆಫ್ ರೀ ಸರ್. ಅವ್ರ ಫ್ರೆಂಡ್ಸ್ ಎಲ್ಲ ಕೇಳಿದೆ, ಅಕ್ಕಪಕ್ಕ ಎಲ್ಲ ಕೇಳಿದ್ವಿ, ಎಲ್ಲ ಹುಡುಕಿದ್ವಿ ಸರ್, ಎಲ್ಲಿ ಕಾಣಲಿಲ್ಲ ಸರ್. ಆಮೇಲೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟ ಅಂದ್ಮಾಗೆ ಅವ್ರು ಬಂದು ಅಂದ್ಮಾಗೆ ಬಾಡಿ ತೋರಿಸಂದ ನಮಗೆ, ಅವಾಗ ನಮ್ದಂತ ಗೊತ್ತಾಗಿದ್ದು ಸರ್. ನರ್ಸಿಂಗ್ ಓದಿಲ್ಲ ಸರ್, ಮುಗ್ದಿತ್ತು ಅವಳು ಮೊನ್ನೆ ನರ್ಸಿಂಗ್. ಅವ್ರ ಹಾಸ್ಪಿಟ್ಲಲ್ಲೇ ವರ್ಕ್ ಮಾಡ್ತಾಯಿಲ್ಲ ಸರ್. 1 ತಿಂಗಳಾಗಿದ್ರು ಸರ್. ಅವಳದು ಎಕ್ಸಾಮ್ ಐತಿ ಅಂತ ಬಿಟ್ಲು ಸರ್. ಒಂದು 15 ದಿನ 20 ದಿನ ಆಗಿತ್ತು. ಆಮೇಲೆ ಎಕ್ಸಾಮ್ ಬರ್ದು ಬಂದ್ಲು ಹಾವೇರಲ್ಲಿ. ಆಮೇಲೆ ಪ್ರಾಕ್ಟಿಕಲ್ ಐತಿ ಅಂತ ಶನಿವಾರ ಹೋಗಿ ಪ್ರಾಕ್ಟಿಕಲ್ ಮುಗಿಸ್ಕೊಂಬಂದಿಲ್ಲ ಸರ್. ಭಾನುವಾರೆಲ್ಲ ಮನೇಲೇ ಇದ್ಲು. ಸೋಮವಾರ ಬೆಳಗ್ಗೆ 8 ಗಂಟೆಗೆ ಓದಿದ್ಲು ಸರ್. ಬರ್ತೀನಿ ಅನ್ನೋದೇ ಬರಲಿಲ್ಲ ಸರ್ ನನ್ನ ಮಗಳು. ಅದೇ ಕೊಲೆ ಅಂತಾರೆ ಸರ್. ಅದು ಏನು ಪೊಲೀಸ್ನವ್ರಿಗೆ ಗೊತ್ತಲ್ಲ, ಕೊಲೆ ಅಂತ ಹೇಳಿದ್ದಾರೆ ಸರ್. ನಮಗೆ ನ್ಯಾಯ ಧರಿಸ್ಕೊಡ್ಬೇಕ್ರಿ ಸರ್. ಯಾರಾಗಲಿ ಸರ್, ಅವರು ಎಂಥರಾಗಲಿ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕ್ರಿ ಸರ್. ನ್ಯಾಯ ಧರಿಸ್ಕೊಡೋಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಇದೆಲ್ಲ ಗೊತ್ತಾಗಿದ್ದು ಸರ್ ನಮಗೆ, ನನ್ನ ಮಗಳದ್ದು ಈ ಥರ ಆಗೈತಿ ಅಂತ. ಗೊತ್ತಿಲ್ಲ ಸರ್ ನನಗೆ. ಇಲ್ಲ ಸರ್, ಗೊತ್ತಿಲ್ಲ ನಮಗೆ, ಬಂದಿಲ್ಲ ಸರ್. ನ್ಯಾಯ ಧರಿಸ್ಕೊಡಕ್ರಿ ಮನೆಗೆ ಓದಕ್ಕೆ ಬಂದಿಲ್ಲ ಸರ್. ಎಲ್ಲ 3 ಹೆಣ್ಮಕ್ಳು ಸರ್ ನನಗೆ. ಮನೆಗೆ ಓದಕ್ಕೆ 2 ಹೆಣ್ಣು ಸರ್. ಯಾವ ಹೆಣ್ಮಕ್ಳು ಹೋಗಕ್ಕೆ ಧೈರ್ಯ ಬರಲ್ರಿ ಸರ್. ಹಿಂಗೆ ಯಾರಂತ ಒಂಟಿ ಕಳಿಸ್ಬೇಕ್ರಿ ಸರ್. ನನ್ನ ಮೇಲೆ ಮನೆಗೆ ಓದೋಳು ಬರಲಿಲ್ಲ ಸರ್. ನಮ್ಗೆ ಯಾರೇ ಮಾಡಲಿ ಸರ್, ನ್ಯಾಯ ತೋರಿಸ್ಕೊಡ್ಬೇಕ್ರಿ ಸರ್. ತನಿಖೆ ಮಾಡ್ತಿದ್ದೀವಿ ಅಂದರೆ ಸರ್.